ಜನರ ದುಡ್ಡನ್ನ ಹೇಗೆ ಇವರು ಪೋಲ್ ಮಾಡ್ತಾ ಇದ್ರು ಅನ್ನುವ ವಿಷಯವನ್ನ ತಿಳಿಸಲಿಕ್ಕಿದ್ದೇವೆ. ಈಗ ಅಲ್ಲಿ ಹೋಗಿ ಪುನಃ ಹೋಗಿ ನಾವು ಅಧಿವೇಶನಕ್ಕೆ ಹೋಗ್ತೇವೆ, ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಯಾಕಂದ್ರೆ ಇದಕ್ಕಿಂತ ದೊಡ್ಡ ರೀತಿಯಾದ ಅನ್ಯಾಯ ಜನರಿಗೆ ಮತ್ತೊಂದು ಮಾಡ್ಲಿಕ್ಕೆ ಆಗಲಿಲ್ಲ ಇವರಿಗೆ. ನೋಡಿ, ರಾಜಭವನ್ ಹೋಗ್ತಾ ಇರೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲದೆ ಇರ್ತಕ್ಕಂಥ ಪದ್ಧತಿನ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ವಿರುದ್ಧವಾಗಿ ನಾವು ಹೋಗ್ತಾ ಇದೀವಿ. ಯಾವುದೇ ಸಮಿತಿಗಳು ಕ್ಷೇತ್ರದಲ್ಲಿ ಆದ್ರೆ ಆ ಸಮಿತಿಗಳಿಗೆ ಆ ಕ್ಷೇತ್ರದ ಶಾಸಕರ ಅಧ್ಯಕ್ಷ ಆಗಿರ್ತಾರೆ. ಅಲ್ಲಿ ಆಶಾ ಸಮಿತಿ ಇರ್ಬೋದು, ಹಾಸ್ಪಿಟಲ್ ಸಮಿತಿ ಇರ್ಬೋದು, ಆರೋಗ್ಯ ಸಮಿತಿ ಇರ್ಬೋದು, ಕಾಲೇಜ್ ಸಮಿತಿ ಇರ್ಬೋದು, ಯಾವ ಬಗರಕುಂ ಸಮಿತಿ ಇರ್ಬೋದು, ಎಲ್ರಿಗೂ ಕೂಡ ಶಾಸಕರ ಅಧ್ಯಕ್ಷ ಆಗಿರ್ತಾರೆ. ಇವರು ಸರ್ಕಾರದ ಅವ್ರು ಬರೋದಕ್ಕೆ ಗ್ಯಾರಂಟಿ ಕೊಟ್ಟಿದ್ರು, 5 ಗ್ಯಾರಂಟಿಗೆ. ಆ ಗ್ಯಾರಂಟಿ ಕೊಡ್ತಕ್ಕಂಥದ್ದಕ್ಕೆ ಅವರ ಕಾರ್ಯಕರ್ತರಿಂದ ನಾವು ಗೆದ್ದಿದ್ದೀವಿ. ಅವ್ರಿಗೆ ಸರ್ಕಾರದಲ್ಲೇ ದುಡ್ಡು ಕೊಡಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ಮಾಡ್ದಂಗೆ ಈ ಅಪಾಯಿಂಟ್ಮೆಂಟು ಆ ಪಕ್ಷದವ್ರು ಮಾಡಲಿ. ಟ್ಯಾಕ್ಸ್ ಪೇಡ್ ಮನಿಯಿಂದ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ವಿರುದ್ಧವಾಗಿ ಇವತ್ತು ಗವರ್ನರ್ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲದೆ ಇರ್ತಕ್ಕಂಥದ್ದನ್ನ ಮಾಡಿರೋದಕ್ಕೆ ಅವ್ರ ವಿರುದ್ಧವಾಗಿ ದೂರು ಕೊಡಕ್ಕೆ ಜಂಟಿಯಾಗಿ ಹೋಗ್ತಾ ಇದ್ವಿ. ಅದು ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನೋಡಿ, ಅವರು ಥಿಕ್ ಸ್ಕಿನ್, ನಾನು ಮಾಡಿರೋದೇ ಕರೆಕ್ಟ್ ಅಂತ ಹೇಳ್ತಕ್ಕಂಥದ್ದು ಅಭಿಪ್ರಾಯ. ಇಲ್ಲಿ ನಮ್ಮ ಶಾಸಕರುಗಳಿಗೆ ಮಾತ್ರ ಬೇಜಾರಾಗಿಲ್ಲ, ಅವರಲ್ಲಿ ಇರ್ತಕ್ಕಂಥವ್ರಿಗೂ ಬೇಜಾರಾಗಿದೆ. ಯಾಕೆಂದ್ರೆ ರೂಲಿಂಗ್ ಪಾರ್ಟಿಲಿ ಇದ್ದಾರೆ, ಮಾತಾಡಕ್ ಆಗ್ತಾ ಇಲ್ಲ. ಈಗೇನಾಗಿದೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಬ್ಬರ ವಿರುದ್ಧ ಒಬ್ಬರು ಎತ್ಕಟ್ಟೋದಕ್ಕೆ ಮುಂದಿನ ದಿಶೆಯಲ್ಲಿ ಮಾಡಿರ್ತಕ್ಕಂಥ ಇದು ಕುತಂತ್ರವಾದಂತ ಒಂದು ಸ್ಕೀಮ್. ಅದು ಈಗ ಅವ್ರಿಗೆ ಅರ್ಥ ಆಗ್ತದೆ. ಅವ್ರಿಗೆ ಸುಟ್ಟಾಗ ಮಾತ್ರ ಬಿಸಿ ತಟ್ಟೋದು, ಶಾರ್ಟ್ಲಿ ಅವ್ರಿಗೂ ತಟ್ಟುತ್ತೆ. ಅವರು ಇದರ ಪರವಾಗಿದ್ದಾರೆ. ನಾನು ಕೂಡಲೇ ಮೊನ್ನೆ ಮುಖ್ಯಮಂತ್ರಿಗೆ ಮನವಿ ಮಾಡೋದಿಷ್ಟೇ, ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನ ಡ್ರಾಪ್ ಮಾಡಿ, ನೀವು ಮಾಡಲೇಬೇಕು ಅಂತಕ್ಕಂಥದ್ದು ಏನಾದ್ರು ಇದ್ರೆ ಸಮಿತಿಯ ಅಧ್ಯಕ್ಷರು ಆ ಕ್ಷೇತ್ರಗಳ ಶಾಸಕರಾಗಬೇಕು ಅಂತಕ್ಕಂಥದ್ದು ಆಗ್ರಹ. ನೆಕ್ಸ್ಟ್ ಹೋರಾಟ ಈಗ ಇವ್ರು ಯಾರ ಅಧಿಕಾರಿಗಳು ಮಾಡ್ಕೊಂಡು ಏನೇ ಮಾಡಿದ್ರು ಕ್ಷೇತ್ರದಲ್ಲಿ ಯಾವ ಅಧಿಕಾರಿ ನಾವ್ ಹೇಳಿದ್ ಕೇಳ್ಬೇಕೆ ಹೊರತು MLA ಹೇಳಿದ್ ಅವ್ರು ಹೇಳಿದ್ ಕೇಳಲ್ಲ. ಬಟ್ ಆದ್ರೆ ಅಧಿಕಾರಿಗಳಿಗೆ ಮುಜುಗರ ಆಗುತ್ತೆ. ಇಲ್ಲಿ ಫ್ರೀ ಬೀಸಲ್ಲಿ ದುಡ್ಡನ್ನ ಅಕೌಂಟ್ಗೆ ಹಾಕೋದು ಆ ಸಮಿತಿಯವರು ಹಾಕಲ್ಲ, ಅಥವಾ ಯಾರು ಹಾಕಲ್ಲ, KPCC ಅಧ್ಯಕ್ಷರು ಹಾಕಲ್ಲ. ಸರ್ಕಾರದ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಅವರ ಹೆಸರಿಗೆ ಹೋಗಿದ್ದ ಅದಕ್ಕೆ ಉಸ್ತುವಾರಿ ಹಾಕ್ಬೇಕು. ಸಮಿತಿನೇ ಅವಶ್ಯಕತೆ ಇಲ್ಲ, ಮಾಡ್ಲೇಬೇಕು ಅನ್ನಂಗಿದ್ರೆ ಈಗ ಆಶಾ ಸಮಿತಿ ಅದು ಇದ್ದಾರೆ, ಅದಕ್ಕೆ ನಾವು ಅಧ್ಯಕ್ಷಿದ್ದಾರೆ, ನಮ್ಗೆ ಸಂಬಳ ಕೊಡ್ತಾರೆ. ಈಗ ಅವ್ರನ್ನ ನಮ್ಮ ವಿರುದ್ಧವಾಗಿ ಮಾಡಿದ್ರೆ ಅವ್ರ ಸಂಬಳ ಎಲೆಕ್ಟೆಡ್ ಮೆಂಬರ್ಗಳಿಗೆ ಮಾತ್ರ ಹಕ್ಕಿರ್ತಕ್ಕಂಥದ್ದು. ಇದನ್ನ ಅವರು ಮಾಡಿರ್ತಕ್ಕಂಥದ್ದು ತಪ್ಪು. ಆ ಕಾಂಗ್ರೆಸ್ನವರು ಕೂಡ ಇದು ನಮ್ಮ ಜೊತೆ ಮಾತಾಡಿದ್ದಾರೆ, ನಮ್ಮ ಪರ ಇದ್ದಾರೆ.